ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜಿದ್ದಾಜಿದ್ದಿನ ಹೋರಾಟ ನಡೆಯೋದು ಬಹುತೇಕ ಖಚಿತ. ಮಂಡ್ಯದ ಗಂಡು ಅಂಬಿ ಪತ್ನಿ ಸುಮಲತಾ ಕಣಕ್ಕಿಳಿಸಲು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಸುಮಲತಾ ಕೂಡ ಪರೋಕ್ಷವಾಗಿ ಹೇಳಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕೈ ಪ್ಲಾನ್ಗೆ ಜೆಡಿಎಸ್ ತಂಡ. ಸುಮಲತಾ ಹೆಸರು ತೇಲಿ ಬಿಡುವ ಮೂಲಕ ಜೆಡಿಎಸ್ಗೆ ಟಕ್ಕರ್. ಮಂಡ್ಯ ಅಂದ್ರೆ ಅಂಬರೀಶ್, ಅಂಬರೀಶ್ ಅಂದ್ರೆ ಮಂಡ್ಯ. ಸಕ್ಕರೆ ನಾಡಿನ ಜನರಿಗೂ ಅಷ್ಟೇ ಅಂಬಿ ಅಂದ್ರೆ ಅಪಾರ ಅಭಿಮಾನ. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಯೋಚಿಸಿರುವ ಕಾಂಗ್ರೆಸ್ ಮುಖಂಡರು ಸುಮಲತಾ ಅಂಬರೀಶ್ ಅವರನ್ನ ಕಣಕ್ಕಿಳಿಸಲು ಚಿಂತನೆ ನಡೆಸುತ್ತಿದ್ದಾರೆ. ಇಂದು ಪ್ರೆಸ್ಟೀಜ್ ಆಫ್ ಅಪಾರ್ಟ್ಮೆಂಟ್ ನ ಸುಮಲತಾ ನಿವಾಸಕ್ಕೆ ಭೇಟಿ ನೀಡಿದ ನೂರಾರು ಬೆಂಬಲಿಗರು ಮಂಡ್ಯದಿಂದ ಸ್ಪರ್ಧಿಸುವಂತೆ ಆಗ್ರಹಿಸಿದ್ರು. ಈ ವೇಳೆ ಅಭಿಮಾನಿಗಳ ನಡುವೆಯೇ ಮಾತಿನ ಚಕಮಕಿಯೂ ನಡೆಯಿತು. ಸುಮಲತಾ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಲಿ, ಸಿದ್ದರಾಮಯ್ಯ, ಎಂಬಿ ಪಾಟೀಲ್, ಜಾರ್ಜ್ ಜೊತೆ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಒಂದು ಗುಂಪು ಆಗ್ರಹಿಸಿತು. ಮತ್ತೊಂದು ಗುಂಪು ಯಾರ ಸಹವಾಸವೂ ಬೇಡ, ಪಕ್ಷೇತರವಾಗಿ ಕಣಕ್ಕಿಳಿಯುವಂತೆ ಒತ್ತಡ ಹೇರಿತು. ಇದರಿಂದ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆಯಿತು. ಯಾವುದೇ ಪಾರ್ಟಿಯಿಂದ ಆದರೂ ಅಕ್ಕರು ಯಾವುದೇ ಮನೆ ಬಾಗ್ಲಿಗೆ ಹೋಗಬಾರ್ದು. ಯಾವುದೇ ನಾಯಕರಿದ್ರೆ ಪ್ರೀತಿ ವಿಶ್ವಾಸ ಅಂಬರೀಷ್ ಅಣ್ಣನ ಮೇಲೆ ಇದ್ರೆ, ಗೌರವ ಅನ್ನೋದಿದ್ರೆ, ಮಂಡ್ಯ ಜಿಲ್ಲೆ ಮೇಲೆ ಗೌರವ ಇದ್ರೆ ಅಂಬರೀಷ್ ಅಣ್ಣನ ಮನೆಗೆ ಬಿ ಫಾರ್ಮ್ ತಗೊಂಡು ಕೊಡ್ಲಿ, ಮನೆಗೆ ಬಂದು ತಲುಪಿಸ್ಬೇಕು. ಯಾವುದೇ ಪಾರ್ಟಿ ಇರಲಿ, ನಾವು ಅಭಿಮಾನಿಗಳು ಇರ್ತೀವಿ. ನಾವು ಅಲ್ಲಿಂದ ಬಂದಿದ್ದು ಯಾವ ಬಿರಿಯಾನಿಯಿಂದ ಇಸ್ಕೊಂಡ್ ಬಂದಿಲ್ಲ, ನಾವೇ ಸ್ವಂತ ಖರ್ಚಲ್ಲಿ ಬಂದಿರೋದು. ಮಂಡ್ಯ ಪ್ರೀತಿ ವಿಶ್ವಾಸದಿಂದ ಬಂದಿರೋದು. ಅವ್ರಿಗೊಂದು ಮಾತುಗಳಕ್ಕೆ ಇಷ್ಟಪಟ್ಟಿದೆ ಅಷ್ಟೇ. ಅವ್ರು ಯಾವ ಮನೆ ಬಾಗ್ಲಿಗೆ ಹೋಗಬಾರ್ದು, ಪಕ್ಷಾತೀತವಾಗಿ ಬರಲಿ, ಪಕ್ಷೇತರವಾಗಿ ಬರಲಿ. ಅಭಿಮಾನಿಗಳು ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ. ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದ ಸುಮಲತಾ ಅಂಬರೀಶ್ ರಾಜಕೀಯಕ್ಕೆ ಬರುವ ಆಲೋಚನೆ ಎಂದಿಗೂ ಇರಲಿಲ್ಲ. ಆಕಸ್ಮಿಕವಾಗಿ ಬಂದ್ರೆ ಅದು ಮಂಡ್ಯ ಮಾತ್ರ ಅನ್ನೋ ಮೂಲಕ ರಾಜಕೀಯಕ್ಕೆ ಬರುವ ಒಲವು ವ್ಯಕ್ತಪಡಿಸಿದ್ರು. ಒಂದೇ ಮಾತು ಹೇಳ್ತೀನಿ. ನನಗೆ ನಿಜವಾಗ್ಲೂ ರಾಜಕೀಯದ ಬಗ್ಗೆ ಮೊದಲೇನು ಅಷ್ಟು ಕಾಳಜಿ ಇರಲಿಲ್ಲ. ಆದರೆ ರಾಜಕೀಯಕ್ಕಂತೂ ಬರೋ ನಿರ್ಧಾರ ಆದರೆ ಅದು ಮಂಡ್ಯದಿಂದ ಮಾತ್ರ, ಇಲ್ಲ ಅಂದರೆ ಇಲ್ಲ. ಮಂಡ್ಯದಲ್ಲಿ ಸುಮಲತಾ ಅವರನ್ನ ನೀವೇ ನಿಲ್ಲಿಸಿ, ಇಲ್ಲ ನಮಗೆ ಮಂಡ್ಯ ಬಿಡಿ, ಅವರನ್ನ ನಾವೇ ಕಣಕ್ಕಿಳಿಸ್ತೇವೆ ಎಂಬ ಸ್ಥಳೀಯ ಕೈ ಮುಖಂಡರ ಬೇಡಿಕೆಗೆ ಜೆಡಿಎಸ್ ನಿಜಕ್ಕೂ ತಂಡ ಒಡೆದಿದೆ. ಜೆಡಿಎಸ್ ಭದ್ರಕೋಟೆಯಾಗಿರುವ ಮಂಡ್ಯದಲ್ಲಿ ಸುಮಲತಾ ಕಣಕ್ಕಿಳಿದಿದ್ದೇ ಆದ್ರೆ ಜೆಡಿಎಸ್ಗೆ ಗೆಲುವು ಅಷ್ಟು ಸುಲಭ ಅಲ್ಲ. ಅನುಕಂಪದ ಆಧಾರ, ಅಂಬಿ ಜನಪ್ರಿಯತೆ, ಅಂಬಿ ಮಂಡ್ಯ ಜನರ ಮೇಲಿಟ್ಟಿದ್ದ ಅಭಿಮಾನ ಮತ್ತು ಪ್ರೀತಿ ಇಲ್ಲಿ ವರ್ಕೌಟ್ ಆಗುತ್ತೆ. ಹೀಗಾಗಿ ಜೆಡಿಎಸ್ ಸಹಜವಾಗಿ ಆತಂಕಗೊಂಡಿದೆ. ಒಟ್ಟಾರೆ ಜನಾಭಿಪ್ರಾಯ ಏನಿದೆ ಅದಕ್ಕೆ ಅಕ್ಕವ್ರು ಬೆಲೆ ಕೊಡಬೇಕು ಅಂತೇಳಿ ನಾನು ಅಕ್ಕವ್ರನ್ನು ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಯಾಕೆಂದ್ರೆ ಇವತ್ತು ಒಂದು ಸದ್ದಿಗ್ಧ ಪರಿಸ್ಥಿತಿ ಮಂಡ್ಯ ಜಿಲ್ಲೆ ಇದೆ. ಇವತ್ತು ಅಂಬರೀಷ್ ಅಣ್ಣ ಎರಡೂ ಪಕ್ಷದ ನಾಯಕರುಗಳ ಜೊತೆ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದಂಥವ್ರು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅವರಿಲ್ಲ. ಇವತ್ತು ಮಂಡ್ಯ ಜಿಲ್ಲೆಯ ರಾಜಕಾರಣ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಅದರಿಂದ ಅನೇಕ ಮುಖಂಡರನ್ನು ನಾವು ಭೇಟಿ ಮಾಡಿ ಕೇಳ್ಕೊಂಡಿದ್ದೇವೆ, ಅಂಬರೀಷ್ ಅವರ ಧರ್ಮಪತ್ನಿಗೆ ಅವಕಾಶ ಮಾಡಿಕೊಡ್ಬೇಕು. ರಾಮನಗರ ಉಪಚುನಾವಣೆ ಸೋಲಿನ ಬಳಿಕ ಸತತ 3 ಬಾರಿ ಮಂಡ್ಯದಿಂದ ಅಂಬರೀಶ್ ಲೋಕಸಭೆಗೆ ಆಯ್ಕೆಯಾಗಿದ್ರು. ಒಮ್ಮೆ ವಿಧಾನಸಭೆ ಪ್ರವೇಶಿಸಿ ವಸತಿ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ರು. ಕಳೆದ ಚುನಾವಣೆಯಲ್ಲಿ ಅನಾರೋಗ್ಯದ ಕಾರಣ ಮುಂದೊಡ್ಡಿ ಮನೆ ಬಾಗಿಲಿಗೆ ಬಂದ ಟಿಕೆಟ್ ನಿರಾಕರಿಸಿದ್ರು. ಇನ್ನು ಅಂಬರೀಶ್ ಬಗ್ಗೆ ಮಂಡ್ಯದಲ್ಲಿ ಅಭಿಮಾನವಿದೆ. ಅವರ ಅಗಲಿಕೆಯು ಮಂಡ್ಯ ಜಿಲ್ಲೆ ರಾಜಕಾರಣದಲ್ಲಿ ಖಾಲಿತನ ಸೃಷ್ಟಿಸಿದೆ. ಆ ಸ್ಥಾನ ತುಂಬಲು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ನೀಡಲು ಕೈ ಚಿಂತಿಸಿದೆ. ಕೈ ನಾಯಕರ ಈ ಪ್ಲಾನ್ ಇತ್ತ ನುಂಗುವಂತೆಯೂ ಇಲ್ಲ, ಅತ್ತ ಉಗುಳುವಂತೆಯೂ ಇಲ್ಲ ಎಂಬ ಪರಿಸ್ಥಿತಿಗೆ ಜೆಡಿಎಸ್ ತಲುಪಿದೆ. ಇನ್ನು ಸೀಟು ಹಂಚಿಕೆಯ ಬಗ್ಗೆ ಅಂತಿಮ ಮಾತುಕತೆ ನಡೆದಿಲ್ಲ. ಅದಾಗಲೇ ತಮ್ಮವರಿಂದ ಕೈ ಹಿರಿಯರು ದಾಳ ಉರುಳಿಸಿದ್ದು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ದೊಡ್ಡಗೌಡ್ರು. ಕಿರಣ ಆರ್, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.